सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ಎರಡನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ. ಮುಖ್ಯವಾಗಿ 4 ಗ್ರಹಗಳಿದ್ದಾರೆ: ರವಿ, ಕುಜ, ಬುಧ, ಶನಿ. ಇಷ್ಟು ಗ್ರಹಗಳು. 7.5 ಇನ್ನೂ ಮುಗ್ದಿಲ್ಲ. ಆದ್ರೆ ಶನಿಯ ಜೊತೆಯಲ್ಲಿ ಕುಜ ನೋಡಿ, ದಶಮಾಧಿಪತಿಯಾದ ಕುಜನು ಶನಿಯೊಟ್ಟಿಗೆ ಎರಡನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ ಈ ತಿಂಗಳು. ಯಾವಾಗ್ಲೂ ಅಷ್ಟೇ, ಶನಿ ಅಂದ್ರೆ ವೃತ್ತಿ, ಕರ್ಮ, ಕೆಲಸ. ಇದು ಯಾವ ತರ ಕೆಲಸ ಅಂದ್ರೆ ಬರೀ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟದಷ್ಟೇ ಕೆಲಸ ಅಲ್ಲ, ನಿಮ್ಮ ಓವರ್ ಆಲ್ ಕರ್ಮ ಕೂಡ ಆಗಿರುತ್ತೆ. ಅಂಡ್ ದಶಮಾಧಿಪತಿ ನಿಮ್ಮ ಕಂಪ್ಲೀಟ್ ಕರ್ಮ ಎಲ್ಲವನ್ನ ತೋರಿಸುತ್ತಾನೆ. ಯಾವಾಗ ಈ ಶನಿಯ ಜೊತೆನಲ್ಲಿ ರವಿ ಆಗಲಿ ಕುಜ ಆಗಲಿ ಬರ್ತಾರೋ ಆ ಟೈಮ್ ಏನಾಗಿರುತ್ತೆ ಅಂದ್ರೆ ನಿಮ್ಮಿಂದ ಹೆಚ್ಚು ಕೆಲಸವನ್ನ ತಗೊಳಕ್ ಬರ್ತಾರ ಅವರು. ಹೆಚ್ಚು ಶ್ರಮ. ಸೋಂಬೇರಿ ಆಗಿದ್ದವನು ಕೂಡ ದುಡಿಲೇಬೇಕು, ಕೆಲಸ ಮಾಡ್ಲೇಬೇಕು ಅನ್ನುವಂತಹ ಸ್ಥಿತಿ ಬರುತ್ತೆ ಈ ಕುಜ ಶನಿ ಜೊತೆ ಸೇರಿದಾಗ. ಇವಾಗ ಏನಾಗತ್ತೆ ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಕೆಲಸದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು. ಯಾಕೆ ಹೊಸ ಜವಾಬ್ದಾರಿಗಳು ಬರುತ್ತೆ ಅಂದ್ರೆ ದಶಮಾಧಿಪತಿ ಕುಜ. ದಶಮ ಅನ್ನೋದೇನು? ನಿಮ್ಮ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ, ಮತ್ತೆ ನೀವು ಮಾಡ್ಲೇಬೇಕಾದಂತ ಕೆಲಸ. ಇನ್ನು ರವಿ ಸಪ್ತಮಾಧಿಪತಿಯಾಗಿ ರವಿ, ಇದು ಯಾರು ಕೊಡ್ತಾರೆ? ನಿಮ್ಮ ಮೇಲಧಿಕಾರಿಗಳು. ನೀವು ಇದನ್ನ ಮಾಡ್ಲೇಬೇಕು, ಇಷ್ಟು ಇದು ಟಾರ್ಗೆಟ್, ಇದು ರೀಚ್ ಮಾಡ್ಲೇಬೇಕು, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲೇಬೇಕು, ಈ ತರ ಒಂದಿಷ್ಟು ಜವಾಬ್ದಾರಿಯನ್ನ ನಿಮಗೆ ಕೊಡ್ತಾರೆ. ಸಿಕ್ಕಾಪಟ್ಟೆ ಟೆನ್ಷನ್ ಇಂದ ಕೆಲಸ ಮಾಡ್ತೀರಾ. ಈ ತಿಂಗಳೆಲ್ಲ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀರಾ. ಮತ್ತೆ ಭಯ ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ರವಿ ಏನಾಗ್ತಾನೆ, ಬುಧನ್ ಜೊತೆ ಕುತ್ಕೋತಾನೆ. ಬುಧ ನೀಚನಾಗಿದ್ದಾನೆ. ಹಾಗಾಗಿ ಇದು ನಿಭಾಯಿಸ್ತೀನೋ ಇಲ್ವೋ ಆತಂಕ, ಭಯ, ಟೆನ್ಷನ್. ಎಲ್ಲಿ ನನಗೆ ಕಷ್ಟ ಆಗ್ಬಿಡುತ್ತೋ, ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಎಲ್ಲಿ ಅವಮಾನ ಆಗ್ಬಿಡುತ್ತೋ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಏನೇನೋ ಯೋಚನೆ ಮಾಡ್ಬಿಡ್ತೀರಾ. ಬಟ್ 15ನೇ ತಾರೀಕಿಗೆ ರವಿಗ್ರಹ ಮೇಷರಾಶಿಗೆ ಬಂದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಉಂಟಾಗತ್ತೆ. ಯಾಕಂದ್ರೆ ಸೂರ್ಯನು ತೃತೀಯ ಭಾವಕ್ಕೆ ಬಂದಾಗ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಏನೋ ಒಂದು ಧೈರ್ಯ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಕಷ್ಟ ಆದ್ರೂ ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಧೈರ್ಯವಾಗಿ ಮಾಡ್ತೀನ. ಬಟ್ ವರ್ಕ್ ಪ್ರೆಷರ್ ಅಂತೂ ಈ ತಿಂಗಳು ಪೂರ್ತಿ ಇರುತ್ತೆ. ಆದ್ರೆ ವರ್ಕ್ ಪ್ರೆಷರ್ ಎಷ್ಟಿದ್ರು ಕೂಡ ಆತ್ಮವಿಶ್ವಾಸ ಇರಬೇಕು, ನಾನು ಮಾಡ್ತೀನಿ, ನನ್ ಕೈಲಿ ಆಗತ್ತೆ ಅನ್ನೋದು. ಈ ಆತ್ಮವಿಶ್ವಾಸದ ಕೊರತೆ ನಿಮ್ಗೆ 14ನೇ ತಾರೀಕುವರೆಗೂ ಇರುತ್ತೆ. ತುಂಬಾ ಭಯ ಕೂಡ ಆಗ್ತಿರುತ್ತೆ. ಬಟ್ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಕೆಲಸದಲ್ಲಿ ಒತ್ತಡಗಳಿದೆ, ಆದ್ರೆ ಕೆಲಸನ ಈಸಿ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡಿ. ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ, ಎಲ್ಲವೂ ಒಳ್ಳೇದಾಗತ್ತೆ. ಬಟ್ ನೀವು ಕೆಲಸದ ಕಡೆ ಗಮನ ಕೊಡದೆ ನೆಗ್ಲೆಕ್ಟ್ ಮಾಡಿದ್ರೆ ಕೆಲಸದಲ್ಲಿ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಇದೊಂಥರ ಎಕ್ಸಾಮ್ ಟೈಮ್ ಇದ್ದಂಗೆ. ದಶಮಾಧಿಪತಿ ಕುಜ ನಿಮ್ಮ ರಾಷ್ಟ್ರಾಧಿಪತಿ ಜೊತೆ ಇದ್ದಾನೆ, ಬಟ್ ಇಬ್ರು ಶತ್ರುಗಳು. ಎಲ್ಲೋ ಒಂದ್ ಕಡೆ ನಿಮ್ಮ ಗೌರವಕ್ಕೆ, ನಿಮ್ಮ ರೆಸ್ಪೆಕ್ಟ್ಗೆ, ನಿಮ್ಮ ಜ್ಞಾನಕ್ಕೆ ಚ್ಯುತಿ ಬರುವಂತದ್ದು. ಹಿಂಗ್ ತುಂಬಾ ನೀವು ಇಂಟೆಲಿಜೆಂಟ್, ಕೆಲಸ ಕಂಪ್ಲೀಟ್ ಮಾಡಿದಾಗ ಅದು ಪ್ರೂವ್ ಆಗತ್ತೆ. ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ ಯಾವ ಪ್ರಾಜೆಕ್ಟ್ ನಿಮ್ ಕೈಲಿ ಆಗಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಸೊ ಇದೆಲ್ಲವೂ ಒಂಥರ ಪರೀಕ್ಷೆಯ ಸಮಯ ಅಂತ ಹೇಳ್ಬೋದು. ಬಟ್ ಇಂತಹ ಪರೀಕ್ಷೆಗಳನ್ನ ನೀವು ಎದುರಿಸಿ ನಿಂತಾಗ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಹಾಗಾಗಿ ಇದಕ್ಕೆ ಬೇಕಾದ ಕೆಲವು ಪರಿಹಾರ, ಮೇನ್ ಆಗಿ ಇದಕ್ಕೆ ಬುಧನ ಅನುಗ್ರಹ ಬೇಕು. ಶಕ್ತಿಗಿಂತ ಯುಕ್ತಿ ಮೇಲು. ಜಾಣ್ಮೆಯಿಂದ ನಿಮಗೆ ಕೊಟ್ಟಿರೋ ಜವಾಬ್ದಾರಿಯನ್ನ ನಿಭಾಯಿಸ್ಬೇಕು, ಟೆನ್ಷನ್ ಇಂದ ಅಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಸಾಲ್ವ್ ಆಗಲ್ಲ. ತುಂಬಾ ಜಾಣ್ಮೆಯಿಂದ ಇದನ್ನ ನಿಭಾಯಿಸಬೇಕು. ಹಾಗಾಗಿ ಪ್ರತಿದಿನ ತಪ್ಪದೆ ವಿಷ್ಣು ಸಹಸ್ರನಾಮ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಪ್ರತಿ ಬುಧವಾರ ಹೆಸರು ಕಾಳು ಮತ್ತೆ ಎಳ್ಳು ನೀವು ಶನಿವಾರನೂ ಕೊಡ್ಬೋದು, ಇಲ್ಲ ಬುಧವಾರ ಕೊಡ್ತೀರಂದ್ರೆ ಬುಧವಾರನೂ ಕೊಡ್ಬೋದು. ಎಳ್ಳು, ಹೆಸರು ಕಾಳು ಮತ್ತು ಒಣ ಅವರೆಕಾಳು ಮೂರನ್ನು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ, ಒಳ್ಳೇದಾಗತ್ತೆ. 2ನೇ ಮನೆಯಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಹಣ ಕೊಡೋದು ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದು ಹಣವನ್ನ, ಅಥವಾ ಯಾವುದೋ ಒಂದು ಬಿಸ್ನೆಸ್ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋದು,
ಇದು ಯಾವ್ದೂನು ಈ ತಿಂಗಳು ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಇಂಥದ್ದಕ್ಕೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಈ ತಿಂಗಳಲ್ಲಿ. ಯಾರೋ ಬರ್ತಾರೆ, ನೋಡು ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡು, ನಿಂಗೆ ದುಡ್ಡು ಇದರಿಂದ ಇಂಟ್ರೆಸ್ಟ್ ಸಿಗುತ್ತೆ, ಇದನ್ ಮಾಡು ಅದನ್ ಮಾಡು ಅಂತ ಕೆಲವರು ಹೇಳೋರು ಬರ್ತಾರೆ. ಬಟ್ ಯಾವುದನ್ನು ಕೂಡ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದ್ರೆ, ನೆಕ್ಸ್ಟ್ ಈ ಏಪ್ರಿಲ್ ಕಳೆದ್ಮೇಲೆ 1 ತಿಂಗಳಾದ್ಮೇಲೆ ಗುರು 6ನೇ ಮನೆಗೆ ಹೊರಟೋಗ್ತಾನೆ. ಗುರುಬಲ ಇರಲ್ಲ. ಹಾಗೋ ಹೀಗೋ ಹೆಂಗೋ ಮಾಡಿ ನಿಮ್ ಹತ್ರ ಸಾಲ ಮಾಡಿಸ್ಬಿಡ್ತಾನೆ. ಇವತ್ ನೀವ್ ಈ ತರ ಏನೋ ಒಂದು ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಅದ್ರ ಇನ್ಕಮ್ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸಾಲನೇ ಅಲ್ವಾ. ಅದಕ್ಕೆ ಮುಂಚಿತವಾಗ್ಲಿ ನೀವು ಪ್ರಿಪರೇಷನ್ ತಗೊಂಡಂಗ್ ಆಗ್ಬಿಡುತ್ತೆ. ಅದು ಬೇಡ. ಈ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ. ಹಾಗೆ ಮಾತಿನ ವಿಷಯದಲ್ಲಿ, ವಾಕ್ಸ್ಥಾನದಲ್ಲಿ ತುಂಬಾ ಗ್ರಹಗಳಿದ್ದಾರೆ, ಅದರಲ್ಲೂ ಬುಧ ನೀಚನಾಗಿದ್ದಾನೆ. ನೀವ್ ಏನ್ ಮಾತಾಡ್ತೀರಂತ ನಿಮ್ಗೆ ಗೊತ್ತಿರಲ್ಲ. ಮಾತಾಡಿ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತೀರಾ. ತೃತೀಯ ಭಾವಾಧಿಪತಿ ಕುಜ 3ನೇ ಮನೆಯಲ್ಲಿದ್ದಾನೆ ನೋಡಿ. ಮಿತ್ರರ ಜೊತೆ ಅಂದ್ರೆ ಏನೋ ಮಾತಾಡಕ್ ಹೋಗಿ ಮಿತ್ರರಿಗೆ ಮನಸ್ಸಿಗೆ ಬೇಸರ ಮಾಡಿ ನಿಮ್ಮ ಮಿತ್ರರನ್ನ ದೂರ ಮಾಡ್ಕೊಳ್ಳೋದು, ಬಂಧುಗಳನ್ನ ದೂರ ಮಾಡ್ಕೊಳ್ಳೋದು, ನಿಮ್ಮ ನೆರೆಹೊರೆಯವರನ್ನ, ಜೊತೆಗೆ ಸಹೋದ್ಯೋಗಿಗಳನ್ನ, ಇವರಲ್ಲಿ ಯಾರನ್ನಾದ್ರೂ ನೀವು ಮಾತಾಡಿ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ತುಂಬಾ ಪ್ರೀತಿ ಪಾತ್ರರನ್ನ ನೋಡಿ, ಇದು ಇಂಪಾರ್ಟೆಂಟ್. ಪಂಚಮಾಧಿಪತಿ, ನೀವ್ ಯಾರನ್ನ ತುಂಬಾ ಪ್ರೀತಿಸ್ತೀರೋ ಅವ್ರಿಗೆ ಸ್ವಲ್ಪ ಬೇಸರ ಆಗ್ಬಹುದು ನಿಮ್ಮ ಮಾತು. ಏನ್ ಮಾಡೋದು, ಮಾತು ಕಂಟ್ರೋಲ್ಗೆ ಬರ್ತಾ ಇಲ್ಲ ಕುಂಭರಾಶಿಯವರಿಗೆ. ಈ ತಿಂಗಳು ಹಿಂಗಾಗತ್ತೆ. ವಾಕ್ಸ್ಥಾನದಲ್ಲಿ ಕುಜ ಬುಧ ಇವರಿಬ್ರು ನೀವು ಮಾತಾಡದೆ ಸುಮ್ನಿರಕ್ ಬಿಡಲ್ಲ. ಆದ್ರೆ ನೀವು ಆಡಿದ ಮಾತು ಸರಿಯಾಗಿರಲ್ಲ. ಯಾಕೆ ಅಂದ್ರೆ ಬುಧ ನೀಚನಾಗಿದ್ದಾನೆ. ನೀವ್ ಏನ್ ಮಾತಾಡ್ಬೇಕು ಅದನ್ನ ಬಿಟ್ಟು ಇನ್ನೇನೋ ಮಾತಾಡ್ಬಿಡ್ತೀರಾ. ಇದರಿಂದಾಗಿ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಅಶಾಂತಿ. ಕುಟುಂಬ ಸ್ಥಾನದಲ್ಲಿ ಶನಿ ಕುಜ ಇವರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ. ಫೈಟ್ ಅಂದ್ರೆ ಏನು, ಜಗಳ ಆಡ್ತಾ ಇದಾರೆ ಅಂದ್ರೆ ಮನೇಲೂ ಜಗಳನೆ. ಶನಿ ಕುಜನ್ ಜೊತೆ ಜಗಳ ಆಡ್ತಿರ್ತಾನೆ, ರವಿ ಶನಿ ಜಗಳ ಆಡ್ತಿರ್ತಾರೆ, ಬುಧ ಮಂಗಳ ಜಗಳ ಆಡ್ತಿರ್ತಾರೆ. ಮನೇಲೂ ಇದೇ ತರನೇ. ನವಗ್ರಹಗಳಲ್ಲಿ ಹೇಗೆ ಶತ್ರುತ್ವ ಇರುತ್ತೋ ಕುಟುಂಬದಲ್ಲೂ ಹಾಗೆ ಶತ್ರುತ್ವ ಉಂಟಾಗುತ್ತೆ, ಶತ್ರುಗ್ರಹಗಳು ಒಂದೇ ಮನೆಗೆ ಬಂದ್ರೆ. ಸಪ್ತಮಾಧಿಪತಿ ರವಿ ಕೂಡ 2ನೇ ಮನೇಲಿ ಇರ್ತಾನೆ. ನಿಮ್ಮ ಸಂಗಾತಿ ಜೊತೆನೂ ಮನಸ್ತಾಪ. ಅಯ್ಯೋ ನನ್ ಟೈಮೇ ಚೆನ್ನಾಗಿಲ್ಲ ಹೋಗತ್ಲಾಗೆ ಅನ್ಸ್ತಾ ಇರುತ್ತೆ. ನಿಮ್ ಟೈಮ್ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ, ಈ ತಿಂಗಳು ಪೂರ್ತಿ ಮಾತು ಕಮ್ಮಿ ಮಾಡ್ಬಿಡಿ. ನಿಮ್ ಮನ್ಸಿಗೆ ಹರ್ಟ್ ಆಗತ್ತೆ, ಕೆಲವರಿಂದ ಬೇಜಾರಾಗತ್ತೆ. ಆದ್ರೂ ಎಷ್ಟು ಸಮಾಧಾನವಾಗಿರ್ತಿರೋ ಒಂದ್ ಸ್ವಲ್ಪ ದಿನ ನೋಡಿ, 14ನೇ ತಾರೀಕುವರೆಗೂ ಸ್ವಲ್ಪ ಮೇಯ್ನಾಗಿ ಹುಷಾರಾಗಿರಿ. 14ನೇ ತಾರೀಕು ಒಳಗಡೆನೆ ಜಗಳ ಮನಸ್ತಾಪ ಎಲ್ಲ ತುಂಬಾ ಜಾಸ್ತಿ ಆಗೋದು. 15ನೇ ತಾರೀಕಿಗೆ ರವಿ ಗ್ರಹ ಮೇಷರಾಶಿಗೆ ಹೋದ್ಮೇಲೆ ಸ್ವಲ್ಪ ಸುಧಾರಿಸ್ತೀರ. ಅದಾದ್ಮೇಲೆ 1 ತಿಂಗಳು ಸ್ವಲ್ಪ ಬೇಕು, ಒಂದಷ್ಟು ದಿನಗಳು ಬೇಕು. ಬಟ್ ಏನ್ ಗೊತ್ತಾ, ಪ್ರತಿಯೊಂದನ್ನು ಕೂಡ ನಾವು ಎಲ್ಲವನ್ನೂ ಕೂಡ ನೇರವಾಗಿ ಹ್ಯಾಂಡಲ್ ಮಾಡಕ್ ಹೋದಾಗ ತುಂಬಾ ಗಜಿಬಿಜಿ ಆಗ್ಬಿಡುತ್ತೆ. ಅದರಲ್ಲೂ ಮೇನ್ ಆಗಿ ಈ ಸಂಬಂಧಗಳು ಸೃಷ್ಟಿ ಆಗ್ಬಿಡುತ್ತೆ ಬೇಗ. ಅಣ್ಣ ಅಕ್ಕ ತಮ್ಮ ಹೆಂಡತಿ ಹಿಂಗೆಲ್ಲ. ಆದ್ರೆ ಆ ಸಂಬಂಧಗಳನ್ನ ನಿಭಾಯಿಸೋದಿದೆಯಲ್ಲ, ಅದೊಂದು ದೊಡ್ಡ ಕೆಲಸ, ಅದೊಂದು ದೊಡ್ಡ ಜವಾಬ್ದಾರಿ. ಹಾಗಾಗಿ ನೀವ್ ಏನ್ ಹೇಳ್ಬೇಕು ಅದನ್ನ ತಾಳ್ಮೆಯಿಂದ ಹೇಳಿ. ಕೋಪ ಬರುತ್ತೆ ತುಂಬಾ, ರವಿ ಜೊತೆ ಶನಿ ಇರೋದ್ರಿಂದ ಕೋಪ ಬರುತ್ತೆ. ಕೋಪ ಬಂದಾಗ ಆ ಸ್ಥಳದಲ್ಲೇ ಇರಬೇಡಿ, ಅಷ್ಟೇ ಹೇಳೋದು. ಆರೋಗ್ಯದ ಕಡೆ ಗಮನ ಕೊಡಿ ಕುಂಭರಾಶಿಯವರು. ಯಾಕಂದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸಗಳು ಬರುತ್ತೆ. ಶನಿ ಜೊತೆನಲ್ಲಿ ತುಂಬಾ ಪಾಪಗ್ರಹಗಳಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುವಂತದ್ದು, BP ವೇರಿಯೇಷನ್ ಆಗುವಂಥದ್ದು, ಮತ್ತೆ ಬೆನ್ನು ನೋವಿನ ಸಮಸ್ಯೆ ಯಾರಿಗಾದ್ರೂ ಇದೆ ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ರವಿ ಶನಿ ಒಂದೇ ಮನೇಲಿ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಗಾಯಗಳಾಗುವಂಥದ್ದು, ಬೀಳೋದು ಏಳೋದು ಇಂಥದ್ದೆಲ್ಲ ಇರುತ್ತೆ. ಮತ್ತೆ ಕೆಲವರಿಗೆ ನಾಲಿಗೆಯಲ್ಲಿ ಹುಣ್ಣು ಆಗುವಂಥದ್ದಾಗಬಹುದು. ಈ ತರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ನಿಮ್ಗೆ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಲಾಭ ಚೆನ್ನಾಗಿದೆ, ಆದಾಯ ಇದೆ. ಯಾಕಂದ್ರೆ ದಶಮಾಧಿಪತಿ 2ನೇ ಮನೇಲಿದ್ದಾನೆ. ಹಾಗಾಗಿ ಅನುಕೂಲ ಅಂತೂ ಇರುತ್ತೆ, ಆದ್ರೆ ದೊಡ್ಡ ಮಟ್ಟದಲ್ಲ, ತಕ್ಕ ಮಟ್ಟಿಗೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಸಾಧಾರಣ ಫಲವಾಗಿರುತ್ತೆ. ಬಟ್ ನಿಮ್ ಪಾರ್ಟ್ನರ್ ಜೊತೆನೂ ಕೂಡ ಮನಸ್ತಾಪಗಳಾದ್ರೂ ಆಗಬಹುದು ಈ ತಿಂಗಳಲ್ಲಿ, ಹೇಳಕ್ಕಾಗಲ್ಲ. ಅದೇ 14ನೇ ತಾರೀಕುವರೆಗೂ ಬಹಳ ಎಚ್ಚರಿಕೆಯಿಂದಿರಿ. ಅಷ್ಟ್ರ ಮೇಲೆ ಸ್ವಲ್ಪ ಸುಧಾರಿಸುತ್ತೆ ಪರಿಸ್ಥಿತಿ. ಪೂರ್ತಿ ಸುಧಾರಿಸುತ್ತೆ ಅಂತಲ್ಲ, ಸ್ವಲ್ಪ ಸುಧಾರಿಸುತ್ತೆ ಪರಿಸ್ಥಿತಿ. ಇನ್ನು ಭಾಗ್ಯಾಧಿಪತಿ ಆದಂತಹ ಶುಕ್ರ ಗ್ರಹ 3ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಇದು ನಿಮ್ಗೆ ಏನಪ್ಪಾ ಅಂದ್ರೆ, ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ, ಅದು ಹತ್ತಿರದ ದೇವಸ್ಥಾನಗಳು. ನೀವು ಡೈಲಿ ಅಥವಾ ವಾರದಲ್ಲಿ ಒಂದ್ 2-3 ದಿನ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಕೊಂಡು ಬನ್ನಿ. ಇದು ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಪಂಚಮಾಧಿಪತಿ ನೀಚನಾಗಿರೋದ್ರಿಂದ
ವಿದ್ಯಾರ್ಥಿಗಳಿಗೆ ಓದಿದ್ ಸ್ವಲ್ಪ ಮರ್ತೋಗುತ್ತೆ. ಬಟ್ 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಓದಿದ್ದು ತುಂಬಾ ಮರ್ತೋಗ್ತಾ ಇದೆ. ಈ ತರ ಆಗ್ತಾ ಇರುತ್ತೆ ಬುಧ ನೀಚನಾಗಿರೋದ್ರಿಂದ. ಅದಕ್ಕೂ ಕೂಡ ಬುಧನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮಕ್ಕಳ ವಿಷಯದಲ್ಲಿ ಏನು ಸಮಸ್ಯೆಗಳಿಲ್ಲ. ಆದ್ರೆ ಪಂಚಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ಚಿಕ್ಕ ಮಕ್ಕಳಾದ್ರೆ ಅವರ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆಗಳು ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಇನ್ನು ಕುಂಭ ರಾಶಿಯವರು ಮಾಡ್ಬೇಕಾಗಿರೋ ಪರಿಹಾರಗಳೇನು? ಅದಕ್ ಮುಂಚೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಹೇಗಿದೆ ಅಂತ ಹೇಳ್ಬಿಡ್ತೀನಿ. 14ನೇ ತಾರೀಕುವರೆಗೂ ಅಷ್ಟು ಚೆನ್ನಾಗಿಲ್ಲ ಟೈಮು. ಯಾಕಂದ್ರೆ ರವಿ ಜೊತೆ ಶನಿ, ಹೆಚ್ಚು ಕೆಲಸ, ಹೆಚ್ಚು ಜವಾಬ್ದಾರಿ, ಟೆನ್ಷನ್ ಇದೆಲ್ಲ ಇರುತ್ತೆ. ಬಟ್ 15ನೇ ತಾರೀಕು ನಂತರ ನಿಮ್ಮ ಕೆಲಸದಲ್ಲಿ ಏನೂ ಸಮಸ್ಯೆ ಇಲ್ಲ. ಇನ್ನು ನೀವು ಮಾಡ್ಕೋಬೇಕಾಗಿರೋ ಪರಿಹಾರ, ಈ ತಿಂಗಳಲ್ಲಿ ಪ್ರತಿ ಶನಿವಾರ ತಪ್ಪದೆ ಎಳ್ಳು ಮತ್ತು ಹೆಸರು ಕಾಳು ಅಥವಾ ಬುಧವಾರ ಕೊಟ್ಟರು ನಡೆಯುತ್ತೆ. ಮತ್ತೆ ವಿಷ್ಣು ಸಹಸ್ರನಾಮ ಮಂತ್ರ ಮತ್ತು ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಗೆ ಹೇಳಕ್ ಬರಲ್ಲ ಅಂದಾಗ ನೀವು ಕೇಳಿಸ್ಕೊಳ್ಳಿ. ಹಾಗೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದೆಲ್ಲ ಪರಿಹಾರವನ್ನ ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ಸಮಸ್ಯೆ ದೊಡ್ಡದಾಗಲ್ಲ ಅಷ್ಟೇ. ದೊಡ್ಡದಾಗುವಂತ ಸಮಸ್ಯೆ, ದೊಡ್ಡ ಮಟ್ಟದಲ್ಲಿ ಏನೋ ಜಗಳ ಆಗ್ಬೇಕಾಗಿತ್ತು, ಸಣ್ಣದ್ರಲ್ಲಿ ಕ್ಲಿಯರ್ ಆಯ್ತು ಈ ತರ. ಮತ್ತೆ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗ್ರತೆ. ನಾ ಮೊದ್ಲೇ ಹೇಳಿದೆ, ಜಾಸ್ತಿ ಹಣನ ಎಲ್ಲೋ ಇನ್ವೆಸ್ಟ್ ಮಾಡೋದು, ಕೊಡೋದು ಈ ತರದ್ದೇನು ಮಾಡ್ಬಿಡಿ. ಯಾರೋ ಕೇಳಿದ್ರು ಸಾಲ ಅಂದ್ಬಿಟ್ಟು 1 ವಾರದ ಮಟ್ಟಿಗೆ 1 ತಿಂಗಳದ ಮಟ್ಟಿಗೆ ಕೇಳ್ತಾ ಇದಾರೆ ಅಂದ್ಬಿಟ್ಟು ಕೊಡೋದು, ಆ ತರದ್ದೇನು ಮಾಡ್ಬಿಡಿ. ಆದಷ್ಟು ನಿಮ್ಮ ಹತ್ರ ಇರೋ ಹಣನ ಉಳಿತಾಯ ಮಾಡ್ಕೊಳ್ಳಿ. ನೆಕ್ಸ್ಟ್ ಗುರುಬಲ ಹೊರಟೋದ್ಮೇಲೆ ನಿಮಗೆ ಹಣ ಹೆಂಗ್ ಖರ್ಚಾಗ್ತಾ ಇರುತ್ತೆ ಅಂದ್ರೆ ನೀರ್ ತರ ಖರ್ಚಾಗ್ತಾ ಇರುತ್ತೆ. ಆವಾಗ ನಿಮ್ಗೆ ದುಡ್ಡಿನ ಸಮಸ್ಯೆ ಬರುತ್ತೆ. ಹಾಗಾಗಿ ಇವಾಗ್ಲಿಂದಾನೇ ಉಳಿತಾಯ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.